ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು ಅರಿವು ಕಾರ್ಯಕ್ರಮ. ಹುಮ್ನಾಬಾದ್ ತಾಲೂಕಿನ ಸೆಡೋಳ, ಜಲಸಂಗಿ, ದುಬಲಗುಂಡಿ ಗ್ರಾಮಗಳಲ್ಲಿ ಹುಮ್ನಾಬಾದ್ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ವತಿಯಿಂದ ಹುಮ್ನಾಬಾದ್ ಕ್ಷೇತ್ರದ ಗ್ರಾಮಗಳಿಗೆ ತೆರಳಿ ಜನರಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿಗಳ ಸಮಸ್ಯೆಗಳ ಕುರಿತು ಸ್ಥಳದಲ್ಲೇ ಪರಿಹಾರ ಒದಗಿಸುವ ಕಾರ್ಯ ಸಮಿತಿ ವತಿಯಿಂದ ನಡೆಯಿತು. ಈ ಅರಿವು ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿಗೆ ಸಂಬಂಧಿತ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಜೊತೆಗೆ ಕರೆದುಕೊಂಡು ಹೋಗಿ ಸ್ಥಳದಲ್ಲಿ ಪರಿಹಾರ ನೀಡಿದ್ದಲ್ಲದೆ ಗ್ಯಾರಂಟಿಗಳ ಕುರಿತು ಅರಿವು ಮೂಡಿಸಿದರು. ಇದೇ ವೇಳೆ ಮಾತನಾಡಿದ ಪಂಚ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಅಫ್ಸರ್ ಮಿಯಾರ್ ಅವರು, ಗ್ಯಾರಂಟಿ ಯೋಜನೆ ಪಡೆಯುವಲ್ಲಿ ನಮ್ಮ ಹುಮ್ನಾಬಾದ್ ತಾಲೂಕು ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನ ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಅಫ್ಸರ್ ಮಿಯಾ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕರ್, ಸಿಡಿಪಿಒ ಶಿವಪ್ರಕಾಶ್ ಹಿರೇಮಠ್, ದುಬಲಗುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಬೋಜಗುಂಡಿ, ಸೆಡೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಠಲ್ ಡೋಕ್ರಿ, ಜಲಸಂಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೋಪೆಮ್ಮ, ಗ್ಯಾರಂಟಿ ಸಮಿತಿ ಸದಸ್ಯರಾದ ಅಶ್ವಿನಿ ಬಿ ಪಾಟೀಲ್, ಮುಬೀನ್ ಸೌದಾಗಾರ್, ದತ್ತು ಡಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಹಳ ಸಂತೋಷದ ವಿಷಯ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಿಂದ ಗರೀಬರು ಏನ್ ಅವ್ರು ಗರೀಬ್ ತಂದಿಂದ ಬಂದು ಅವ್ರ ಗರೀಬರ್ದು ಏನ್ ತಕ್ಲೀಫಿ ಅದ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿ ಇವೆಲ್ಲ ಪಂಚ ಗ್ಯಾರಂಟಿ ಮಾಡ್ಯಾರ. ಅದರದಿಂದ ಜನಕ್ಕೆ ಬಿ ಉಪಕಾರ ಆಗ್ಯದ. ಜನಗಳ ಬಲ್ಲಿ ಆರ್ಥಿಕ ಪರಿಸ್ಥಿತಿ ಒಂದ್ ಸ್ವಲ್ಪ ಸುಧಾರಣೆ ಆಗ್ಯದ. ಅದರದಿಂದ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಅಫ್ಸರ್ ಮಿಯಾ ಸಾಹೇಬ್ರಿಗೆ ಹೇಳಿ ಹಳ್ಳಿಗೆ ಹೋಗಿ ಯಾರಿಲ್ಲ ಸವಲತ್ತು ಯಾರು ಪಡೆದುಕೊಳ್ಳತ್ತಿಲ್ಲ ಅಂಥವ್ರಿಗೆಲ್ಲ ಹೋಗಿ ನೀವು ಇಲ್ಲಿ ಕುಂತು ಇದು ಮಾಡೋದಲ್ಲ, ಹಳ್ಳಿಗೆ ಹೋಗಿ ಯಾರಿಗೆ ಸವಲತ್ತು ಬರಲ್ಲ ಅಂಥವ್ರಿಗೆ ಸವಲತ್ತು ಇಸ್ಕೊಡ ಅಂತ ಕೆಲಸ ಮಾಡ್ರಿ ಅಂತೇಳಿ ಒಟ್ಟು 24 hours ಅವ್ರಿಗೆಲ್ಲ ದುಡಿಲಕ್ ಹಚ್ಚಲತ್ತಾರ. ಅದರದಿಂದ ಗೃಹಲಕ್ಷ್ಮಿ ಯೋಜನೆದಿಂದ ಥೋಡೆ ಮಂದಿ ಈಗ ಆಪರೇಷನ್ ಗೋಲಿ ಅಂದ್ರು ಮತ್ತು ಅದು ಇದು ಎಲ್ಲ ಮಾತಿಲ್ ಪಾಪ ಯಾರು ಟಿವಿ ತಗೊಂಡ್ರ, ಯಾರಿಗೆ ಇದು ಕೆಲವೊಬ್ರು ಬೋರ್ ಹಾಕ್ಯಾರ. ಇದರದಿಂದ ಒಳ್ಳೇದಿದು ಆಗ್ಯದ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಲತ್ತದ ಅಂತ ಹೇಳ್ಕೊಂಡು ನಮ್ಮಲ್ಲಿ ಸಮಸ್ಯೆ ಎಲ್ಲ ಬಗೆಹರಿದಿನ ಸಮಸ್ಯೆನ ಇರ್ತಾವ್ರಿ. ಬಟ್ ಕಾರಣ ಹೆಂಗ್ಲತ್ತವ ಅಂದ್ರ, ಈಗ ಗೌರ್ಮೆಂಟ್ ಕೂಡ ಸ್ಕೀಮ್ ಬೇರೆ, ಪಬ್ಲಿಕ್ ಕೇಳೋದೇ ಸ್ಕೀಮ್ ಬೇರೆ. ಇದರಲ್ಲಿ ಈಗ ನಮ್ಮಲ್ಲಿ ಉದ್ಯೋಗ ಖಾತ್ರಿ ಅಂತ ನರೇಗಾ ಸ್ಕೀಮ್ ಇದೆ ಸರ್. ಈಗ ಆಲ್ರೆಡಿ ಎಲ್ಲರ ಬಲ್ಲಿ ಒಕ್ಕಲ್ಗಾರ ಬಲ್ಲಿ ಕೆಲಸ ಅದಾವ. ಈಗ ಥೋಡೆ ಮಂದಿ ಥೋಡೆ ಲೇಬರ್ ಬಂದು ಪಂಚಾಯತ್ ಹತ್ರ ಬಂದು ನಮ್ಮಲ್ಲಿ ಕೆಲಸ ಕೊಟ್ಟಿಲ್ಲ, ನಮಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ನಾವು ಕೆಲಸ ಕೊಡೋಕ್ಕಾಗೂ ಇವೆಲ್ಲ ಸಮಸ್ಯೆಗಳು ಹೊಂಟಾವ. ಈಗ ಅವ್ರದ್ದು ಒಕ್ಕಲಿಗರು ಕೇಳಬೇಕು ಏನು ಇವ್ರು ಕೇಳಬೇಕು ನಮಗೆ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಮ್ದು ಅನಿಸಿಕೆ ಹೆಂಗಿದೆ ಕಿ ಏನು ಒಕ್ಕಲಿಗರಿಗೆ ಇಂತಿಷ್ಟಂತ ಫೀಸ್ ಹಚ್ಚಬೇಕು ಗೌರ್ಮೆಂಟ್, ಪಂಚಾಯತ್ಗೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು. ಒಂದು ಲೇಬರ್ಗೆ ಒಂದು 50 ಆಗಲಿ 100 ಆಗಲಿ ಒಂದು ಲೇಬರ್ಗೆ ಪಂಚಾಯತ್ ಲೇಬರ್ ಕಡೆಯಿಂದ ಇವ್ರ ಕಡೆಯಿಂದ ಒಕ್ಕಲಿಗರ ಕಡೆಯಿಂದ ತಗೋಬೇಕು. ಮತ್ತೊಂದು ಬಾಕಿದೇನು ಹಣ ಇದೆ ಗೌರ್ಮೆಂಟ್ ಕೊಟ್ಟು ಅವರಿಗೆ ಒಕ್ಕಲಿಗರಿಗೆ ಸಮಸ್ಯೆ ಬಗೆಹರಿಸಂಗೆ ಮಾಡಿಸ್ಬೇಕೆಂಬ ನಮ್ಮ ಉದ್ದೇಶ ಅದ ಸರ್. ಗ್ಯಾರಂಟಿ ಕುರಿತಾಗಿ ಏನು ಹೇಳ್ತೀರಾ? ನಿಮ್ಮೂರಲ್ಲಿ ಎಲ್ಲ ರೀತಿಯಾದಂಥ ಗ್ಯಾರಂಟಿ ಸಮರ್ಪಕವಾಗಿ ಬರ್ತಾ ಇದೆಯಾ? ಎಲ್ಲರಿಗೆ ಒದಗ್ತಾ ಇದೆಯಾ? ಒದಗ್ತಾ ಇದೆ ಸರ್. ಎಲ್ಲರಿಗೆ ಸಮಸ್ಯೆಗಳು ಕ್ಲಿಯರ್ ಅದ ಸರ್, ಅದ್ರದ್ದೇನು ಸಮಸ್ಯೆ ಇಲ್ಲ. ಇರುವಂಥ ಸಮಸ್ಯೆನೇ ನರೇಗಾದಾಗಿರ್ಬೋದು, KBದಾಗಿರ್ಬೋದು, ಇವು ಸಮಸ್ಯೆಗಳು. ಇದು ವೆಟರ್ನರಿದು ಒಂದು ಸಮಸ್ಯೆ ಇದೆ ಸರ್, ಹೆಲ್ತ್ ಒಂದು ಡಿಪಾರ್ಟ್ಮೆಂಟ್ ಒಂದು ಸಮಸ್ಯೆ ಇದಾವೆ ಸರ್. ಈಗ ಸಮಸ್ಯೆ ಅವ ಸರ್. ಹೌದು, ವೆಟರ್ನರಿ ಹೌದು. ಏನು ಹೇಳಕ್ಕೆ ಬಯಸ್ತೀರಾ ನೀವು? ಅದೇ ಅದು ಸಲಕ ಈಗ ನಾವು DHO ಅವ್ರ ಬಲ್ ಭೀ ಹೋಗಿದ್ದೆವು ಬೀದರ್ಕ, ಆಯ್ತು MLA ಅವ್ರ ಬಲ್ ಹೋಗಿದ್ದೆವು. ಆಗ್ತಾನೆ, ಇನ್ನೂ ಬಗೆಹರಿದಿಲ್ಲ ಅಷ್ಟೇ. ಈಗ ನೋಡಿ, ತಾವು ನೋಡ್ತಾ ಇದ್ದೀರಿ ಸ್ವತಃ ನಮ್ಮಲ್ಲಿ ಯಾರು ನಮಗೆ ಬಂದಿಲ್ಲ ಅಂಥೇಳಿ ತನಕ ನಮ್ಮ 3 ಪಂಚಾಯತ್ದಾಗ ಯಾರೂ ಹೇಳಿಲ್ಲ. ಮತ್ತು ಎಲ್ಲರಿಗೆ ನಾವು ಏನು ಮಾಡಿದ್ವಿ, 99% ನಾವು ರೀಚ್ ಆಗಿದ್ದೇವೆ. ಈಗ 48,000 ಭಾಗ್ಯಲಕ್ಷ್ಮಿ ಇದು ಮಾಡಿದ್ದೀವಿ. ಮತ್ತು ನಮ್ಮ ರಾಷನ್ನು ಅಷ್ಟೇ ಮಾಡಿದ್ದೀವಿ. ನಮ್ಮ KB ಜಸ್ಕಾಮ್ ಏನು 200 ಯೂನಿಟ್ ಇದೆ, ಅದನ್ನು ನಾವು 100% ರೀಚ್ ಆಗಿದ್ದೇವೆ. ಎಲ್ಲೂ ಇದು ಇಲ್ಲ. ಮತ್ತು ನಮ್ಮ KSRTC ಇದು ಇದೆಯಲ್ಲ, ಅದನ್ನು ನಾವು ಪೂರ 100% ರೀಚ್ ಆಗಿದ್ದೇವೆ. ನಾವು ಎಲ್ಲಕ್ಕಿಂತ ಕಡಿಮೆ ಅಂದರೆ ಯುವ ಜನ ಏನು ಗ್ರ್ಯಾಜುಯೇಟು ಮತ್ತು ಡಿಪ್ಲೊಮಾ ಇದ್ದಾರ, ಅವರು ಎಲ್ಲ ರಿಜಿಸ್ಟ್ರೇಷನ್ ಹೆಚ್ಚು ಮಾಡಲಿಕ್ಕೆ ಈಗ ನಮ್ಮಲ್ಲಿ 1600 ಏನದ ಜನರಿಗೆ ಈಗ ಬರ್ತಾ ಇದೆ. ನಾವು ಅವೇರ್ನೆಸ್ ತರಬೇಕಂಥೇಳಿ ಈಗ ಮುಂದಿನ ದಿನದಲ್ಲಿ ಎಲ್ಲ ಕಾಲೇಜ್ದಾಗೂ ಪ್ರೋಗ್ರಾಮ್ ಹಾಕ್ತಾ ಇದ್ದೇವೆ. ಎಲ್ಲ ಕಾಲೇಜ್ಗಳಿಗೆ ಹೋಗಿ ಅಲ್ಲೂ ಅವೇರ್ನೆಸ್ ಹಾಕಿ, ಅಲ್ಲೂ ಎಲ್ಲ ಹುಡುಗರಿಗೆ ಎಲ್ಲ ಅವೇರ್ನೆಸ್ ತಂದು ಅವರಿಗೂ ಎಲ್ಲ ನಾವು ಇನ್ಕ್ರೀಸ್ ಮಾಡಬೇಕಂಥೇಳಿ
ಅಂತೇಳಿ ನಾವೆಲ್ಲ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಎಲ್ಲ ಹೋಗ್ತೀವಿ. ಮತ್ತು ಮುಂದಿನ ದಿನದಲ್ಲಿ ನಾವೆಲ್ಲ ರಾಷನ್ ಅಂಗಡಿ ನಮ್ಮ ಜುಡಿಷಿಯಲಲ್ಲಿ 84 ರಾಷನ್ ಅಂಗಡಿ ಇದಾವೆ. ಈಗ ಮುಂದಿನ 15ಲಿಂದ ರಾಷನ್ ಕೊಡೋದು ಶುರು ಆಗ್ತದೆ. ನಾವು ಅದಕ್ಕೂ ನಾವು ಇಒ ನಮ್ಮೆಲ್ಲ ಗ್ಯಾರಂಟಿ ಸದಸ್ಯರು ನಮ್ಮೆಲ್ಲ ಆಫೀಸರ್ಸ್ ಕೂಡಿ ಅದಕ್ಕೂ ನಾವು ವಿಸಿಟ್ ಕೊಡ್ತೀವಿ ಎಲ್ಲ. ಯಾಕಂದರೆ ಕೆಲವು ಜನ ಏನು ಹೇಳ್ತಾ ಇದ್ದಾರೆ, ಥಮ್ ಒಂದು ಸಲ ಕೊಡ್ತಾರ, ರಾಷನ್ ಒಂದು ಸಲ ಕೊಡ್ತಾರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನದ ನಾವು ಮುಂದೆ ನಾವು ಅದನ್ನು ಎಲ್ಲ ಮಾಡ್ತೀವಿ ನಾವು. ಯಾಕಂದರೆ ಈಗ ನಮ್ಮ ತಾಲೂಕಾದಾಗ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಯೋಜನೆ ನಿಮ್ಮ ನೆಚ್ಚಿನ ನಾಯಕರಾದ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ನಮ್ಮ ಪದೇ ಪದೇ ಹೇಳ್ತಾ ಇದ್ದಾರೆ, ಜನರ ಮಧ್ಯದಲ್ಲಿ ಹೋಗ್ರಿ, ಜನರ ಪ್ರಾಬ್ಲಮ್ ಏನಿದೆ ಕೇಳ್ರಿ. ನೀವೆಲ್ಲ ನಾನು ಮಾಡಿದ ಅಂದ್ರೆ ನಿಮ್ಗೆ ಆಫೀಸ್ ಕೂಡ್ಲಕ್ಕೆ ಮಾಡಿಲ್ಲ, ಎಲ್ಲ ಜನರ ಸೇವಾ ಮಾಡ್ಲಕ್ಕ, ಜನರು ಎಲ್ಲ ಅವರಿಗೆ ಸವಲತ್ತು ಪಡಿಬೇಕು, ಅವ್ರಿಗೆ ಎಲ್ಲರಿಗೂ ನೋಡ್ರಿ ಅಂಥೇಳಿ ಹೇಳಿದ್ಕ ನಾವೆಲ್ಲ ಪಂಚಾಯತ್ ವೈಸ್ ಈಗಾಗಲೇ ನಾವು ಈಗ ಇದು 3 ಪಂಚಾಯತ್ ಹಿಡಿದು ನಾವೀಗ 12 ಪಂಚಾಯತ್ ಮುಗಿಸಿದೆವು. ಇನ್ನು 8 ಪಂಚಾಯತ್ ಇದಾವೆ. ಬರೋಂಥ ದಿನದಲ್ಲಿ ಅವು 7 ಪಂಚಾಯತ್ನು ಮುಗಿಸಿ ಮತ್ತು ನಾವೀಗ ರಾಷನ್ ಕಡೆಯೂ ಹೋಗ್ತೀವಿ, ಗ್ರಾಜುಯೇಟ್ ಯಾರ್ಯಾರು ಅವ್ರ ಬಲ್ ಭೀ ಹೋಗ್ತೀವಿ, ಮತ್ತು ಎಲ್ಲ ಕಡೆ ಬಸ್ಸಿಂದನೂ ವಿಸಿಟ್ ಮಾಡ್ತಾ ಇದ್ದೀವಿ, ಮತ್ತು ನಮ್ಮ KEBದೂ ಎಲ್ಲ ವಿಸಿಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೆ ಏನಾರ ಸೌಲಭ್ಯ ಯಾರಿಗೆ ಸಿಗ್ತಾ ಇಲ್ಲ ನಮ್ಮ ತಾಲೂಕಾ ಲೆವೆಲ್ದಾಗ TPದಾಗ ನಮ್ಮ ಹೆಡ್ ಆಫೀಸ್ ನಮ್ಮ ಆಫೀಸ್ ಇದೆ, ಅಲ್ಲಿ ಬರಲಿ. ನಾ ಅಲ್ಲೇ ಎಲ್ಲ ಆಫೀಸರ್ಗಳಿಗೆ ಮೀಟಿಂಗ್ ಕರಿತೀನಿ, ಯಾರ್ಯಾರ್ದು ಏನೇನು ಪ್ರಾಬ್ಲಮ್ ಅದ ಕೇಳ್ತೀನಿ. ಅಲ್ಲಿ ಇಲ್ಲಿ ನಮ್ಗೆ ಈಗ ಯಾರು ಭೇಟಿಯಾಗಿಲ್ಲ ಅಂಥವ್ರು ಬಂದು ನಮ್ಗೆ ಅಲ್ಲಿ ಭೇಟಿ ಆದ್ರು ಅಂದ್ರೆ ಅಲ್ಲೂ ಬಂದಿದ್ದಾಗ ಅವ್ರದ್ದೆಲ್ಲ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳ್ತೀವಿ. ವೀಕ್ಷಕರೇ, ನಿಜಕ್ಕೂ ಕೂಡ 2000 ಏನು ಒಂದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ. ಇದರಲ್ಲಿ ಹಾಸ್ಟೆಲ್ ಆಯಿತು, ಮಗನಿಗೆ ಶಾಲೆ ಕಲಿಸೋದಾಯಿತು, ಮುಂತಾದವುಗಳು ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ದುಬುಲ್ಗುಂಡಿ ಗ್ರಾಮದಲ್ಲಿ ನಿಜಕ್ಕೂ ಕೂಡ ಕೇಳಿದ್ರೆ ಆಶ್ಚರ್ಯವಾಗ್ತೀರಾ, ಬರುವಂಥ 2000 ರೂಪಾಯಿನಲ್ಲಿ ಏನಪ್ಪ ಅಂದರೆ ಒಂದು ಮಹಿಳೆಯೊಬ್ಬರು ಇದ್ದಾರೆ. ಹಾಗಾದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಹಾರ್ಟ್ ಆಪರೇಷನ್ ಆಗಿದ್ರಿ, ಇದ್ರ ಸಲುವಾಗಿ 2000 ಬರೋದು ಟ್ಯಾಬ್ಲೆಟ್ ತಂದ್ಕೊಳ್ತಿದ್ದೇವ್ರಿ. ಆಗ್ಯದ್ರಿ, ಆಗ್ಲತ್ತದ್ರಿ. ಮತ್ತೆ ಬೇರೆ ಬೇರೆ ಯೋಜನೆ ಅಕ್ಕಿ ಅವು ಸಿಗೋದಾಗ್ಲಿ, ಬಸ್ ಫ್ರೀ ಆಗಲಿ ಅವೆಲ್ಲ ಸಿಗ್ಲತ್ತದ್ರಿ, ಎಲ್ಲ ಸಿಗ್ಲತ್ತದ್ರಿ. ಆಗ್ಲತ್ತದ ಉಪಯೋಗ ಆಗ್ಲತ್ತದ್ರಿ. ಓಡಾಡ್ಲತ್ತಿದ್ದೇವ್ರಿ. ಹಾರ್ಟ್ ಆಪರೇಷನ್ ನಿಮ್ದು ಏನಾದ್ರು ಆಪರೇಷನ್ ಏನಾದ್ರು ಹೇಳಿ? ಇಲ್ರಿ, ಈಗೇನು ಹೇಳ್ರಿ, ಆಪರೇಷನ್ ಆಗಿದ್ರಿ ನಮಗೆ. ಈಗ 4ದಾಗ ಅದ ರೀ, 2000 4 ಚಾಲು ಅದ ರೀ. 2 ವರ್ಷ 3 ವರ್ಷ ಆಯ್ತು ರೀ. ಈಗ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ? ತಗೊಳತಿದ್ದೇವ್ರಿ. ತಗೊಳತಿದ್ದೇವೆ. 10 ತಿಂಗಳು ರೊಕ್ಕ ಹೊಂಟಿಲ್ರಿ, ನಮ್ಮ ಅವ್ರ ದತ್ತವ್ರು ಮಾಡಿಸ್ಯಾರ. ಏನಾಗಿತ್ರಿ 10 ತಿಂಗಳವರೆಗೂ? ಒಟ್ಟೆ ಬಂದಿಲ್ರಿ ರೊಕ್ಕ, 10 ತಿಂಗಳು ಬಂದಿಲ್ಲ. ಇವ್ರ ದತ್ತವ್ರು ಓಡಾಡಿ ಮಾಡಿಸ್ಯಾರ. ಬರ್ತಾ ಇದೆ ತಿಂಗಳ ಬರ್ತದ. ಈಗ 2 ತಿಂಗಳು ಬಂದಿಲ್ಲ. 2 ತಿಂಗಳು ಅಂದ್ರೆ ಒಟ್ನಲ್ಲಿ ಬಂದಿದೆ ನಿಮ್ಗೆ ಅಮೌಂಟ್? ಬಂದದ ಕೊಡ್ತಾ ಇದ್ದಾರೆ. ಕೊಡ್ಲತ್ತಾರ್ರಿ. ಬಸ್ಸಿನಲ್ಲಿ ಹೋಯ್ತೇವ್ರಿ. ಏನ್ ರೊಕ್ಕ ತಗೋತಾರ್ರಿ? ಇಲ್ಲ ರೀ, ಇಲ್ಲ. ಗ್ಯಾರಂಟಿಯ ಒಂದು ಸಮಿತಿಯವರು ಯಾವ ರೀತಿಯಾಗಿ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಬನ್ನಿ ಮಳೆಯೊಬ್ಬರು ಮಾತಾಡ್ತಾರೆ. ನಮಸ್ಕಾರ. 1 ವರ್ಷ ಆಯ್ತ್ರಿ, ನಮ್ಗೆ ರೊಕ್ಕನೇ ಬರ್ತಾ ಇರ್ಲಿಲ್ಲ. ಈಗ 2 ತಿಂಗಳು ಆಯ್ತು, ಈಗ ರೊಕ್ಕ ಮಾಡ್ಸ್ಯಾರ ದತ್ತ ಅವರು. ಆಗಿ ಹಿಡ್ದು 1-2 ತಿಂಗಳು ಬಂದವ್ರಿ ರೊಕ್ಕ. ಆಮೇಲೆ ಪೈಲೆ ಹಿಡ್ದು ಬರ್ಬೇಕಂತ ನಮ್ದು ಆಸೆ ಇದೆ ರೀ ರೊಕ್ಕ. ನಮಗೆ ಬಂದೇ ಇಲ್ಲ. ಈಗ ದವಾಖಾನೆ ಖರ್ಚಾಗ ಅದಕ್ಕೆ ಆಗ್ಯಾವ ಈಗ ರೊಕ್ಕ. ಈಗ 2000 ಕಟ್ಟಿವು 2 ತಿಂಗಳು. ಈಗ ಪೈಲೆ ಹಿಡ್ದು ನಮಗೆ ಬರ್ಬೇಕು ರೊಕ್ಕ ಅಂತ ನಾವು ಅಲ್ತಿದ್ದೆವು. ರೊಕ್ಕನೇ ಬಂದಿದ್ದಿರ್ಲಿ. ಈಗ ಮನ್ ಮಾಡ್ಸ್ಯಾರ ಅವರು. 2 ಸತಿ ಬಂದವ್ರಿ ರೊಕ್ಕ. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ ಕುರಿ ಮೊಟ್ಟೆ ಫಾರಂ, ಹುಮ್ನಾಬಾದ್.